ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಜೆನೈಟೋ ಯೂರಿನರಿ ಸಿಂಡ್ರೋಮ್ ಆಫ್ ಮೆನೋಪಾಸ್ಗೆ ಏನು ಪರಿಹಾರ ಅನ್ನೋದನ್ನ ತಿಳ್ಕೊಳ್ಳೋಣ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಜೆನೈಟೋ ಯೂರಿನರಿ ಸಿಂಡ್ರೋಮ್ ಆಫ್ ಮೆನೋಪಾಸ್, ಅಟ್ರೋಫಿಕ್ ವೆಜೈನೈಟಿಸ್ ಅಂದ್ರೆ ಏನು, ಯಾವುದರಿಂದ ಆಗುತ್ತೆ, ಅದು ಹೇಗೆಲ್ಲ ಒಬ್ಬ ಮಹಿಳೆಯನ್ನ ಸಫರ್ ಮಾಡೋ ರೀತಿ ಮಾಡುತ್ತೆ ಅನ್ನೋದನ್ನೆಲ್ಲ ನನ್ನ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸಿದ್ದೀನಿ. ಈ ಎಲ್ಲ ತೊಂದರೆಗಳಿಂದ ಒಬ್ಬ ಮಹಿಳೆ ಲೈಫ್ ಲಾಂಗ್ ಸಫರ್ ಮಾಡ್ಬೇಕಾ? ಖಂಡಿತ ಇಲ್ಲ. ಅದಕ್ಕೂ ಕೂಡ ಪರಿಹಾರ ಇದೆ. ಏನಪ್ಪ ಅದು ಅಂತ ಅಂದ್ರೆ ಲೋಕಲ್ ಈಸ್ಟ್ರೋಜನ್ ಹಾರ್ಮೋನ್ ಥೆರಪಿ. ಈಗ ಇಷ್ಟೆಲ್ಲ ತೊಂದರೆಗಳು ಆಗಿದ್ದು ಈಸ್ಟ್ರೋಜನ್ ಡಿಫಿಷಿಯನ್ಸಿಯಿಂದ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸೊ ಹಂಗಾಗಿ ಅದನ್ನ ಆ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ರಿಪ್ಲೇಸ್ ಮಾಡೋದ್ರೆ, ಬಟ್ ಅಂದ್ರೆ ಲೋಕಲಿ ನಾವು ವೆಜೈನಾಗ ಮಾತ್ರ ಯೂಸ್ ಮಾಡುವಂಥದ್ದು. ಅದು ಟ್ಯಾಬ್ಲೆಟ್ಸ್ ಆಗಿರಬಹುದು, ವೆಜೈನಲ್ ಟ್ಯಾಬ್ಲೆಟ್ಸ್ ಆಗಿರಬಹುದು, ಅಥವಾ ವೆಜೈನಲ್ ಕ್ರೀಮ್ ಆಗಿರ್ಬೋದು, ಅಥವಾ ವೆಜೈನಲ್ ರಿಂಗ್ ಅಂತ ಸಿಗುತ್ತೆ. ಸೊ ವೆಜೈನಾದಲ್ಲಿ ಇನ್ಸರ್ಟ್ ಮಾಡಿ ಅಲ್ಲೇ ಬಿಡುವಂಥದ್ದು. ಸೊ ಯಾವ ಫಾರ್ಮ್ ಅಲ್ಲಾದ್ರೂ ಆಗಿರ್ಬೋದು, ನೀವು ವೆಜೈನಾಗಿ ಅಪ್ಲೈ ಮಾಡಬಹುದು. ಸೊ ನಾವು ಲೋಕಲಿ ವೆಜೈನಲ್ ಹಾರ್ಮೋನಲ್ ಥೆರಪಿ ಕೊಟ್ಟಾಗ ಏನಾಗತ್ತಪ್ಪ ಅಂತಂದ್ರೆ ವೆಜೈನಲ್ ಎಪಿಥೀಲಿಯಲ್ ಲೈನಿಂಗ್ ಬ್ಲಡ್ ಸಪ್ಲೈ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಥಿಕ್ನೆಸ್ ಇಂಪ್ರೂವ್ ಆಗುತ್ತೆ, ವೆಜೈನಲ್ ಎಪಿಥೀಲಿಯಂ ಬಿಕಮ್ಸ್ ಮೋರ್ ಹೆಲ್ದಿಯರ್. ಇಂಪ್ರೂವ್ ಆದಾಗ ಏನಾಗುತ್ತೆ, ವೆಜೈನಲ್ ಇನ್ಫೆಕ್ಷನ್ಸ್ ಆಗುವ ಸಾಧ್ಯತೆಗಳು ಕಮ್ಮಿ ಆಗುತ್ತೆ. ಆ ವೆಜೈನಲ್ ಡ್ರೈನೆಸ್, ಶುಷ್ಕತೆ, ಇಷ್ಟು ದಿನ ಆಗ್ತಾ ಇದ್ದ ಯೋನಿಯ ಶುಷ್ಕತೆ ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಸಂಭೋಗದ ಸಮಯದಲ್ಲಿ ನಿಮ್ಗೆ ಉರಿ ನೋವು ಇದೆಲ್ಲ ಆಗೋದು ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಕೆಲವು ಸಲ ಸಂಭೋಗದ ನಂತರ ಬ್ಲೀಡಿಂಗ್ ಆಗ್ತಾ ಇದ್ದಂತ ಸಾಧ್ಯತೆಗಳು ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್, ಯೂರಿನರಿ ಓಪನಿಂಗ್ ಮಸಲ್ಸ್ ಅದನ್ನೆಲ್ಲ ಸ್ವಲ್ಪ ಸ್ಟ್ರೆಂತ್ ಇಂಪ್ರೂವ್ ಮಾಡೋದ್ರಿಂದ ಏನಾಗುತ್ತೆ, ಯೂರಿನರಿ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಕಮ್ಮಿ ಆಗುತ್ತೆ. ಈ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಅಂತ ಹೇಳಿದ್ದೆ ನಾನು ಲಾಸ್ಟ್ ಟೈಮ್. ಈಗ ಕೆಮ್ಮಿದ ತಕ್ಷಣ ಅಥವಾ ನಕ್ಕಿದ ತಕ್ಷಣ ಕೆಲವು ಸಲ ಯೂರಿನ್ ಲೀಕ್ ಆಗುತ್ತೆ. ಅಂತ ಇನ್ಕಾಂಟಿನೆನ್ಸ್ ಪ್ರಾಬ್ಲಮ್ಗಳು ಕೂಡ ಎಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಎಷ್ಟು ದಿನ ಯೂಸ್ ಮಾಡ್ಬೇಕು ನೀವು ಇದನ್ನ ಅಂತ ಅಂದ್ರೆ, ಗುಡ್ ನ್ಯೂಸ್ ಇಸ್ ನೀವು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡಬಹುದು. 1 ವರ್ಷ 2 ವರ್ಷ ಅಷ್ಟೇ ಯೂಸ್ ಮಾಡಿ ಸ್ಟಾಪ್ ಮಾಡ್ಬೇಕು, ತೊಂದರೆ ಆಗತ್ತೆ ಅನ್ನುವಂಥದ್ದಂತೂ ಏನು ಇಲ್ಲ. ಎಷ್ಟು ವರ್ಷಗಳ ಕಾಲ ಬೇಕಾದ್ರೂ ನೀವು ಅದನ್ನ ಯೂಸ್ ಮಾಡಬಹುದು. ಯಾಕಂದ್ರೆ ನಾವು ಅದು ಲೋಕಲಿ ಬರೀ ವೆಜೈನಾಗ ಮಾತ್ರ ಅಪ್ಲೈ ಮಾಡೋದ್ರಿಂದ ಅದು ಬ್ಲಡ್ ಸ್ಟ್ರೀಮ್ಗೆ, ದೇಹದಲ್ಲಿ ರಕ್ತ ಇದನ್ನ ಸರ್ಕ್ಯುಲೇಷನ್ಗೆ ಎಂಟರ್ ಆಗೋದಿಲ್ಲ. ಸೊ ಹಂಗಾಗಿ ಅದರ ಎಫೆಕ್ಟ್ಸ್ ಲೋಕಲಿ ವೆಜೈನಾ ಮೇಲೆ ಮಾತ್ರ ಎಫೆಕ್ಟ್ ಇರುತ್ತೆ ಅದ್ರದ್ದು. ಹಂಗಾಗಿ ಅದರಿಂದ ಏನು ತೊಂದರೆ ಕೂಡ ಆಗೋದಿಲ್ಲ. ಆದರೆ ಇಂಪಾರ್ಟೆಂಟ್ ಕಾಷನ್ ಏನಪ್ಪಾ ಅಂತಂದ್ರೆ, ಬ್ರೆಸ್ಟ್ ಕ್ಯಾನ್ಸರ್ ಇರುವವರು ಇದನ್ನ ಯೂಸ್ ಮಾಡಬಾರ್ದು. ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇರುವವರಿಗೆ ಹಾರ್ಮೋನ್ ಸೆನ್ಸಿಟಿವ್ ಕ್ಯಾನ್ಸರ್ ಏನಾದ್ರು ಇದ್ರೆ ಅದು ಉಲ್ಬಣ ಆಗುವ ಸಾಧ್ಯತೆಗಳು ಇರುತ್ತೆ. ಸೊ ಹಂಗಾದ್ರೆ ಅಂತವ್ರಿಗೆ ಏನು ಪರಿಹಾರ? ಈಗ ಕೆಲವರಿಗೆ ಹಾರ್ಮೋನ್ಸ್ ಯೂಸ್ ಮಾಡ್ಲಿಕ್ಕೆ ಇಷ್ಟ ಇರೋದಿಲ್ಲ ಅಂತವ್ರು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇರುವಂತವ್ರು ಏನ್ ಮಾಡಬಹುದಪ್ಪ ಅಂತ ಅಂದ್ರೆ, ವೆಜೈನಲ್ ಲ್ಯೂಬ್ರಿಕೆಂಟ್ಸ್ ಮತ್ತೆ ಮಾಯಿಶ್ಚರೈಸರ್ಸ್ ಅಂತ ಬರುತ್ತೆ. ವಾಟರ್ ಬೇಸ್ಡ್ ಮತ್ತೆ ಸಿಲಿಕಾನ್ ಬೇಸ್ಡ್ ಮಾಯಿಶ್ಚರೈಸರ್ಸ್ ಮತ್ತೆ ಲ್ಯೂಬ್ರಿಕೆಂಟ್ಸ್ ಬರುತ್ತೆ. ಸೊ ಅದನ್ನು ಕೂಡ ನೀವು ವೆಜೈನಾಗೆ ಅಪ್ಲೈ ಮಾಡೋದು. ಈ ಮಾಯಿಶ್ಚರೈಸರ್ಸ್ ಏನ್ ಮಾಡುತ್ತೆ, ನೀರಿನ ಅಂಶವನ್ನ ಹಿಡಿದಿಡುತ್ತೆ. ಸೊ ಹಂಗಾಗಿ ಆ ವೆಜೈನಲ್ ಡ್ರೈನೆಸ್ ಕಮ್ಮಿ ಆಗುತ್ತೆ. ಮತ್ತೆ ಸಂಭೋಗದ ಟೈಮ್ ನಲ್ಲಿ ಆಗ್ತಾ ಇದ್ದ ತೊಂದರೆಗಳೆಲ್ಲ ಕಮ್ಮಿ ಆಗುತ್ತೆ. ಬಟ್ ಏನಂತಂದ್ರೆ, ಅದು ಹಾರ್ಮೋನ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ನೀವು ಯಾವಾಗ ಅಪ್ಲೈ ಮಾಡ್ತೀರಾ ಅವಾಗ ಮಾತ್ರ ಅದ್ರ ಎಫೆಕ್ಟ್ ಇರುತ್ತೆ. ಅದನ್ನ ನೀವು ಸ್ಟಾಪ್ ಮಾಡಿದ ತಕ್ಷಣ ಅದ್ರ ಎಫೆಕ್ಟ್ ಹೋಗುತ್ತೆ. ಸೊ ಇಲ್ಲಿ ಅದು ನೀವು ಹಾರ್ಮೋನ್ ಆದ್ರೂ ಯೂಸ್ ಮಾಡ್ಬೋದು, ಅಥವಾ ಲ್ಯೂಬ್ರಿಕೆಂಟ್ಸ್ ಆದ್ರೂ ಯೂಸ್ ಮಾಡ್ಬೋದು. ಯಾವ್ದನ್ನ ಯೂಸ್ ಮಾಡ್ಬೇಕು ಅನ್ನುವಂಥ ಚಾಯ್ಸ್ ನಿಮಗೆ ಬಿಟ್ಟಿದ್ದು. ಬಟ್ ಡೆಫಿನೆಟ್ಲಿ ಎರಡರಿಂದನೂ ಕೂಡ ನಿಮ್ಮ ಜೆನೈಟೋ ಯೂರಿನರಿ ಸಿಂಡ್ರೋಮ್ ಆಫ್ ಮೆನೋಪಾಸ್ದು ತೊಂದರೆಗಳು ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗುತ್ತೆ. ಮತ್ತೆ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಕೂಡ ಇಂಪ್ರೂವ್ ಆಗುತ್ತೆ. ಇವತ್ತಿಗೆ ಇಷ್ಟು ಸಾಕು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.